ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 13ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಇಂದಿನ ವಾಚನಗಳು ದೈವ ಕರೆಗೆ, ದೇವರ ಹಿಂಬಾಲಕರಾಗಲು ನಮ್ಮನ್ನು ಕರೆಯುತ್ತಿವೆ. ದೇವರ ಹಿಂಬಾಲಕನಾಗಲು ಬಯಸುವವನು ಅಥವಾ ದೇವರ ಶಿಷ್ಯನಾಗಲು ಬಯಸುವವನ ಪ್ರತಿಕ್ರಿಯೆ, ಉತ್ತರ ಅಥವಾ ಜೀವನ ವೈಖರಿ ಹೇಗಿರಬೇಕು ಎಂದು ಇಂದಿನ ವಾಚನಗಳು ನಮಗೆ ತಿಳಿಸುತ್ತವೆ. ನಾವೆಲ್ಲರೂ ಪ್ರಭುವಿನ ಅನುಯಾಯಿಗಳು, ಅವರ ಭಕ್ತರು. ಅವರನ್ನು ಹಿಂಬಾಲಿಸುವುದರಲ್ಲಿ ನಮ್ಮ ನಿಷ್ಠೆ ಮತ್ತು ವಿಶ್ವಾಸ ಎಷ್ಟಿದೆ ಎಂಬುದನ್ನು ಇಂದು ನಾವು ಅವಲೋಕಿಸೋಣ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಮೊದಲ ಅರಸರುಗಳ ಗ್ರಂಥದಿಂದ ಆರಿಸಲಾಗಿದೆ. ದೇವರು ತಮ್ಮ ಕಾರ್ಯವನ್ನು ಮುಂದುವರಿಸಲು ಎಲಿಷ ಪ್ರವಾದಿಯನ್ನು ಆರಿಸಿಕೊಳ್ಳುತ್ತಾರೆ. ಎಲಿಷನು ಒಬ್ಬ ಶ್ರೀಮಂತನಾಗಿದ್ದ, ಆಸ್ತಿಪಾಸ್ತಿಯನ್ನ ಸೇವಕರನ್ನ ಹೊಂದಿದ್ದ. ದೇವರ ಕರೆ ಎಲಿಯನ ಮೂಲಕ ಬಂದ ಕ್ಷಣವೇ ಎಲ್ಲವನ್ನ ತ್ಯಜಿಸಿ ಹಿಂಬಾಲಿಸುತ್ತಾನೆ. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾದದ್ದು, ಎಲಿಯ ಪ್ರವಾದಿಯು ಎಲಿಷನಿಗೆ ಕಂಬಳಿ ಹಾಕುವುದರ ಮೂಲಕ ಆತನಿಗೆ ತನ್ನ ಸ್ಥಾನಮಾನವನ್ನು, ತನ್ನ ಅಧಿಕಾರವನ್ನು ವರ್ಗಾಯಿಸುತ್ತಾನೆ. ಹೇಗೆ ಹಿಂದಿನ ಕಾಲದಲ್ಲಿ ಒಬ್ಬ ರಾಜ ಮತ್ತೊಬ್ಬ ರಾಜನಿಗೆ ಅಧಿಕಾರವನ್ನು ವರ್ಗಾಯಿಸುವ ಸಂದರ್ಭದಲ್ಲಿ ತನ್ನ ಕಿರೀಟವನ್ನು ಅಥವಾ ಉಂಗುರವನ್ನು ತೋಡಿಸುವುದರ ಮೂಲಕ ತನ್ನ ಅಧಿಕಾರವನ್ನು ವರ್ಗಾಯಿಸ್ತಾ ಇದ್ದನೋ, ಅದೇ ರೀತಿ ಎಲಿಯ ಪ್ರವಾದಿಯು ತನ್ನ ಮೇಲಿದ ಕಂಬಳಿಯನ್ನು ಎಲಿಷನಿಗೆ ಹಾಕುವುದರ ಮೂಲಕ ಆತನಿಗೆ ಪ್ರವಾದಿಯ ಸ್ಥಾನಮಾನವನ್ನು ಕೊಡುತ್ತಾನೆ. ಎಲಿಷ ಸುಖವಾದ ಜೀವನವನ್ನು ಸಾಗಿಸುತ್ತಿದ್ದ. ಅವೆಲ್ಲವನ್ನ ತೊರೆದು ಆತ ದೇವರ ಪ್ರವಾದಿಯಾಗುತ್ತಾನೆ. ಪ್ರವಾದಿಯ ಜೀವನ ಹೂವಿನ ಹಾಸಿಗೆಯಲ್ಲ, ಬದಲಾಗಿ ಕಷ್ಟ, ನೋವಿನ, ತಿರಸ್ಕಾರದ ಜೀವನ. ಆದರೆ ಆತನು ದೇವರನ್ನು ಹಿಂಬಾಲಿಸಲು ಮುಂದಾಗುತ್ತಾನೆ. ತಂದೆ ತಾಯಿಗಳಿಗೆ ತಿಳಿಸುವುದರ ಮೂಲಕ ಹಳೆಯ ಜೀವನಕ್ಕೆ ವಿದಾಯ ಹೇಳಿ ಹೊಸ ಜೀವನವನ್ನು ಎಲಿಷ ಪ್ರವಾದಿ ಪ್ರಾರಂಭಿಸುತ್ತಾನೆ. ಇಂದಿನ 2ನೆಯ ವಾಚನವನ್ನು ಗಲಾತ್ಯರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಪ್ರಿಯರೇ, ಸಂತ ಪೌಲರು ನಿಜವಾದ ಸ್ವತಂತ್ರವೆಂದರೆ ಏನು ಎಂಬುದನ್ನು ತಿಳಿಸುತ್ತಾರೆ. ಪ್ರಭು ಕ್ರಿಸ್ತರು ನಮ್ಮನ್ನು ಸ್ವತಂತ್ರಗೊಳಿಸಿದ್ದಾರೆ. ದೇವರು ನಮಗೆ ಸ್ವತಂತ್ರವನ್ನು ನೀಡಿದ್ದಾರೆ. ಆ ಸ್ವತಂತ್ರವನ್ನು ದುರುಪಯೋಗಪಡಿಸಿಕೊಳ್ಳದೆ, ಆ ಸ್ವತಂತ್ರವನ್ನು ನಾವು ನಮ್ಮ ದೈಹಿಕ ವ್ಯಾಮೋಹಗಳಿಗೆ, ಪ್ರಾಪಂಚಿಕ ಆಶಾಪಾಶಗಳಿಗೆ, ನಶ್ವರವಾದ ವಸ್ತುಗಳಿಗೆ ಉಪಯೋಗಿಸಿಕೊಳ್ಳದೆ ಪರರ ಸೇವೆಗೆ ಉಪಯೋಗಿಸಿಕೊಳ್ಳಬೇಕು. ಮತ್ತು ನಮ್ಮ ಬದುಕು ಪವಿತ್ರಾತ್ಮರ ಪ್ರೇರಣೆಯಿಂದ ಕೂಡಿರಬೇಕು. ಅದೇ ನಿಜವಾದ ಸ್ವತಂತ್ರವೆಂದು ಸಂತ ಪೌಲರು ತಿಳಿಸುತ್ತಾರೆ. ಇಂದಿನ ಶುಭ ಸಂದೇಶವನ್ನು ಲೂಕನ ಶುಭ ಸಂದೇಶ ಅಧ್ಯಾಯ 9ರಿಂದ ಆರಿಸಿಕೊಳ್ಳಲಾಗಿದೆ. ಪ್ರಿಯರೇ, ಯೇಸುಸ್ವಾಮಿಯು ಮತ್ತು ಶಿಷ್ಯರು ಗಲಿಲಯದಿಂದ ಜೆರುಸಲೇಮಿಗೆ ಸಮಾರ್ಯದ ಮೂಲಕ ಹಾದು ಹೋಗ್ತಾ ಇದ್ರು. ಸಮಾರ್ಯದ ಮೂಲಕ ಹಾದು ಹೋಗುವುದರಿಂದ ಅವರ ಪ್ರಯಾಣ ಸುಲಭವಾಗಿತ್ತು ಮತ್ತು ಅವರು ಕ್ರಮಿಸಬೇಕಾದ ದೂರ ಸನಿಹವಿತ್ತು. ಈ ಸಮಾರ್ಯದ ಮೂಲಕ ಹಾದು ಹೋಗದಿದ್ದರೆ ಅವರ ಪ್ರಯಾಣ ತುಂಬ ದೊಡ್ಡದಾದ ಪ್ರಯಾಣ ಆಗ್ತಾ ಇತ್ತು. ಹಾಗಾಗಿ ಅವರು ಸಮಾರ್ಯದ ಮೂಲಕ ಹಾದು ಹೋಗ್ತಾರೆ. ಆದರೆ ಸಮಾರ್ಯದವರು ಯೇಸುಸ್ವಾಮಿಯನ್ನು ಆಹ್ವಾನ ಮಾಡೋದಿಲ್ಲ. ಯೇಸುಸ್ವಾಮಿಯನ್ನು ಅವರು ಸ್ವೀಕಾರ ಮಾಡೋದಿಲ್ಲ. ಯೇಸುಸ್ವಾಮಿಯನ್ನು ತಿರಸ್ಕರಿಸ್ತಾರೆ. ಕೋಪಗೊಂಡ ಶಿಷ್ಯರು, ಸ್ವಾಮಿ, ಇವರ ಮೇಲೆ ಬೆಂಕಿ ಮಳೆ ಸುರಿಯುವಂತೆ ಇವರನ್ನು ನಾಶ ಮಾಡಿ ಎಂದು ಕೇಳುತ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದದ್ದು, ಯಹೂದ್ಯರಿಗೂ ಮತ್ತು ಸಮಾರ್ಯದವರಿಗೂ ಇದ್ದ ಸಮಸ್ಯೆ ಏನು, ಏಕೆ ಅವರಿಬ್ಬರಲ್ಲಿ ಅದ್ವೇಷ, ಅಸೂಯೆ, ಮತ್ಸರ ಮನೆ ಮಾಡಿತು. ಪ್ರಿಯರೇ, ಇದರ ಹಿನ್ನೆಲೆಯನ್ನು ನಾನು ಹೇಳಲು ಬಯಸ್ತೇನೆ. ಸಮಾರ್ಯದವರಿಗೂ ಮತ್ತು ಯಹೂದ್ಯರಿಗೂ ಜಗಳ ಅಥವಾ ವೈಮನಸ್ಸು ಪ್ರಾರಂಭವಾದದ್ದು ಕ್ರಿಸ್ತ ಪೂರ್ವ 8ನೆಯ ಶತಮಾನದಲ್ಲಿ. 8ನೆಯ ಶತಮಾನದಿಂದಲೂ ಅವರಿಬ್ಬರಲ್ಲಿ ದ್ವೇಷ, ಅಸೂಯೆ ಹೊಗೆಯಾಡುತ್ತಾ ಇತ್ತು. ಕಾರಣ, 8ನೆಯ ಶತಮಾನದಲ್ಲಿ ಕ್ರಿಸ್ತ ಪೂರ್ವ 722ರಲ್ಲಿ ಅಸ್ಸೀರಿಯದವರು ಸಮಾರ್ಯದವರ ಮೇಲೆ ದಂಡೆತ್ತಿ ಬರ್ತಾರೆ. ಸಮಾರ್ಯದವರನ್ನು ಸೋಲಿಸುತ್ತಾರೆ. ಆಗ ಇಸ್ರಾಯೇಲರನ್ನು, ಮುಖ್ಯವಾಗಿ ಸಮಾರ್ಯ ಪ್ರದೇಶವನ್ನು ಆಡಳಿತ ಮಾಡಿದ್ದು ಅಸ್ಸೀರಿಯದವರು. ಆ ಸಂದರ್ಭದಲ್ಲಿ ಸಮಾರ್ಯದಲ್ಲಿದ್ದ ಜನರು
ತಮ್ಮ ಧಾರ್ಮಿಕ ಆಚಾರ ವಿಚಾರಗಳನ್ನು, ಸಂಪ್ರದಾಯಗಳನ್ನು ಮರೆಯುತ್ತಾರೆ ಮತ್ತು ಅಸ್ಸೀರಿಯದವರೊಂದಿಗೆ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಎಂಬುದು ಜೆರುಸಲೇಮಿನಲ್ಲಿದ್ದ ಯಹೂದ್ಯರ ವಾದ. ಹಾಗಾಗಿ ಜೆರುಸಲೇಮಿನಲ್ಲಿ ಜೀವಿಸುತ್ತಿದ್ದ ಯಹೂದ್ಯರು ಸಮಾರ್ಯದವರನ್ನು ದ್ವೇಷಿಸುತ್ತಿದ್ದರು. ಕಾರಣ, ಅವರು ತಮ್ಮ ಧಾರ್ಮಿಕ ಆಚಾರ ವಿಚಾರಗಳಿಗೆ, ಸಂಪ್ರದಾಯಗಳಿಗೆ ಅವರು ಪ್ರಾಮಾಣಿಕರಾಗಿಲ್ಲ, ಅಸ್ಸೀರಿಯದವರೊಂದಿಗೆ ಮದುವೆಯನ್ನು ಮಾಡಿಕೊಳ್ಳಿದ್ದಾರೆ ಮತ್ತು ಅವರ ರಕ್ತ ಮಲಿನವಾಗಿದೆ ಎಂದು ಸಮಾರ್ಯದವರನ್ನು ಅವರು ದ್ವೇಷಿಸುತ್ತಿದ್ದರು. ಆದರೆ ಸಮಾರ್ಯದವರು ಆ ವಾದವನ್ನು ಒಪ್ಪುತ್ತಿರಲಿಲ್ಲ. ಸಮಾರ್ಯದವರು ಜೆರುಸಲೇಮಿನಲ್ಲಿ ಇದ್ದ ಯಹೂದ್ಯರ ಮೇಲೆ ಮತ್ತೊಂದು ಆರೋಪವನ್ನು ಹೊರಿಸಿದರು. ಈ ಆರೋಪಕ್ಕೆ ಕಾರಣ ಈ ರೀತಿ ಇದೆ. ಕ್ರಿಸ್ತಪೂರ್ವ 585ರಲ್ಲಿ ಬ್ಯಾಬಿಲೋನಿಯದವರು ಜೆರುಸಲೇಮನ್ನು ನಾಶಪಡಿಸುತ್ತಾರೆ. ಜೆರುಸಲೇಮಿನಲ್ಲಿದ್ದ ಯಹೂದ್ಯರನ್ನು ಬ್ಯಾಬಿಲೋನಿಯಗೆ ಸೆರೆಯಾಳುಗಳಾಗಿ ಕರೆದುಕೊಂಡು ಹೋಗ್ತಾರೆ. ಸಮಾರ್ಯದವರು ಹೇಳುವುದು, ಬ್ಯಾಬಿಲೋನಿಯಗೆ ಹೋದ ಯಹೂದ್ಯರು ಬ್ಯಾಬಿಲೋನಿಯದ ಮಹಿಳೆಯರನ್ನ, ಗಂಡಸರನ್ನು ಮದುವೆ ಮಾಡಿಕೊಳ್ತಾರೆ ಮತ್ತು ಅವರ ರಕ್ತ ಅಲ್ಲಿ ಮಲಿನವಾಗುತ್ತೆ. ಅವರ ಆಚಾರ ವಿಚಾರಗಳಿಗೆ ಅವರು ಒಗ್ಗಿಕೊಳ್ಳುತ್ತಾರೆ, ತಮ್ಮ ಯಹೂದ್ಯ ಆಚಾರ ವಿಚಾರಗಳನ್ನು, ಸಂಪ್ರದಾಯಗಳನ್ನು ಮರೆಯುತ್ತಾರೆ ಎಂದು ಸಮಾರ್ಯದ ಜನರು ಯಹೂದ್ಯರನ್ನು ಆರೋಪಿಸುತ್ತಿದ್ದರು. ಹಾಗಾಗಿ ಈ ಕಾರಣಗಳಿಗೆ ಅವರಿಬ್ಬರಲ್ಲಿ ಕ್ರಿಸ್ತಪೂರ್ವ 8ನೇ ಶತಮಾನದಿಂದ ದ್ವೇಷ ಹೊಗೆಯಾಡ್ತಾ ಇತ್ತು. ಹಾಗಾಗಿ ಅವರು ಸಮಾರ್ಯದವರು ಮೌಂಟ್ ಗೆರಿಜಿಮ್ನಲ್ಲಿ ದೇವಾಲಯವನ್ನು ಕಟ್ಟಿಕೊಂಡು ಸರ್ವೇಶ್ವರ ಸ್ವಾಮಿಯನ್ನು ಅಲ್ಲಿ ಆರಾಧಿಸ್ತಿದ್ರು. ಜೆರುಸಲೇಮಿನಲ್ಲಿದ್ದವರು ಜೆರುಸಲೇಮಿನಲ್ಲಿ ಅವರು ಆರಾಧನೆಯನ್ನು ಮಾಡ್ತಾಯಿದ್ರು. ಇದು ಹಿನ್ನೆಲೆ. ಈ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಇಂದಿನ ಶುಭ ಸಂದೇಶದ ಮೊದಲ ಭಾಗ ನಮಗೆ ಸುಲಭವಾಗಿ ಅರ್ಥವಾಗುತ್ತೆ. ಇಲ್ಲಿ ಶಿಷ್ಯರು ಮಾಡಿದ ತಪ್ಪು ಏನು? ಕ್ರಿಸ್ತ ಈ ಜಗತ್ತಿಗೆ ಬಂದದ್ದು ಎಲ್ಲರನ್ನ ಪ್ರೀತಿಸಲು, ಶಾಂತಿಯನ್ನು, ಪ್ರೀತಿಯನ್ನು, ಕ್ಷಮೆಯನ್ನು ಸಾರಲು. ಆದರೆ ಕ್ರಿಸ್ತನ ಹಿಂಬಾಲಕರು ಅದನ್ನು ಮರೆತು, ಸ್ವಾಮಿ ಅವರನ್ನು ನೀವು ಸರ್ವನಾಶ ಮಾಡಿ ಎಂದು ತಿಳಿಸುತ್ತಾರೆ. ಕ್ರಿಸ್ತ ಬಂದದ್ದು ಸರ್ವನಾಶ ಮಾಡಲು ಅಲ್ಲ, ಸರ್ವರ ಉದ್ಧಾರಕ್ಕಾಗಿ, ಸರ್ವರ ಏಳಿಗೆಗಾಗಿ, ಎಲ್ಲರಿಗೂ ಸ್ವರ್ಗದ ಬಾಗಿಲನ್ನು ತೋರಿಸುವ ಸಲುವಾಗಿ. ಇದನ್ನು ಶಿಷ್ಯರು ಮರೆಯುತ್ತಾರೆ. ಪ್ರಿಯರೇ, ಅನೇಕ ಬಾರಿ ನಾವು ಕೂಡ ಶಿಷ್ಯರಂತೆ ವರ್ತಿಸುತ್ತೇವೆ. ಕ್ರಿಸ್ತರನ್ನು ಹಿಂಬಾಲಿಸ್ತಾ ಇದ್ದೇವೆ ಅನೇಕ ವರ್ಷಗಳಿಂದ. ಆದರೂ ಪ್ರೀತಿಸಲು, ಕ್ಷಮಿಸಲು ನಾವು ಮರೆತಿದ್ದೇವೆ. ದ್ವೇಷದಲ್ಲಿ, ಅಸೂಯೆಯಲ್ಲಿ ನಾವು ಜೀವನವನ್ನು ಮಾಡುತ್ತಿದ್ದರೆ ಇಂದಿನ ಶುಭ ಸಂದೇಶದಿಂದ ನಾವು ಪಾಠವನ್ನು ಕಲಿಯಬೇಕಾಗಿದೆ. ಮತ್ತು ಇಂದು ಯೇಸುವನ್ನು ಹಿಂಬಾಲಿಸಲು ಕೆಲವರು ಮುಂದೆ ಬರುತ್ತಾರೆ. ಸ್ವಾಮಿ, ನೀವು ಎಲ್ಲೇ ಹೋದರೂ ನಿಮ್ಮನ್ನು ಹಿಂಬಾಲಿಸುತ್ತೇನೆ ಎಂದು ಆತ ನುಡಿದ. ಕಾರಣ, ಆತ ಕ್ರಿಸ್ತನ ಅದ್ಭುತಗಳನ್ನು ನೋಡಿದ್ದ. ಕ್ರಿಸ್ತ ದಿನದಿಂದ ದಿನಕ್ಕೆ ಪ್ರಸಿದ್ಧರಾಗುತ್ತಿದ್ದಾರೆ. ಆತನನ್ನು ಹಿಂಬಾಲಿಸಿದರೆ ನನಗೂ ಒಂದು ಸ್ಥಾನಮಾನ ದಕ್ಕುತ್ತೆ ಎಂಬ ಉದ್ದೇಶದಿಂದ ಆತ ಬರ್ತಾನೆ. ಆದರೆ ಕ್ರಿಸ್ತ ನುಡಿಯುವುದು, ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ನರಪುತ್ರನಿಗೆ ತಲೆ ಇಡಲು ಸ್ಥಳವಿಲ್ಲ ಎಂದು. ಆಗ ಆತ, ಸ್ವಾಮಿ, ನಾನು ನನ್ನ ತಂದೆ ತಾಯಿಯನ್ನು ಮಣ್ಣು ಮಾಡಿ ಬರುತ್ತೇನೆ. ಪ್ರಿಯರೇ, ನಾವು ಇಲ್ಲಿ ಗಮನಿಸಬೇಕಾದದ್ದು ಆತನ ತಂದೆ ತಾಯಿ ಸತ್ತಿದ್ರು ಅಥವಾ ಮರಣಾವಸ್ಥೆಯಲ್ಲಿ ಇದ್ದರು ಎಂದಲ್ಲ. ಬದಲಾಗಿ ತಂದೆ ತಾಯಿಯನ್ನು ಸಾಕಿ ಸಲಹಿ ಅವರ ಸತ್ತ ನಂತರ ನಿಮ್ಮನ್ನು ಹಿಂಬಾಲಿಸುತ್ತೇನೆ ಎಂದು ಆತ ನುಡಿದಿದ್ದ. ಇಲ್ಲಿ ಯೇಸುವಿನ ಉತ್ತರ, ಸತ್ತವರನ್ನು ಸತ್ತವರೇ ಸಮಾಧಿ ಮಾಡಿಕೊಳ್ಳಲಿ. ಪ್ರಿಯರೇ, ಆಧ್ಯಾತ್ಮಿಕವಾಗಿ ಸತ್ತವರು ನಿಜವಾಗಿಯೂ ಸತ್ತಂತೆ ಎಂದು ಕ್ರಿಸ್ತ ಇಲ್ಲಿ ತಿಳಿಸುತ್ತಾರೆ. ಯೇಸು ಸ್ವಾಮಿ ತಂದೆ ತಾಯಿಗಳನ್ನು ಕಡೆಗಣಿಸ್ತಾ ಇಲ್ಲ. ಬದಲಾಗಿ ಅವರು ಹೇಳುವುದು, ನಿಮ್ಮ ಆದ್ಯತೆ, ಮೊದಲ ಆದ್ಯತೆ ದೇವರಿಗೆ ನೀವು ನೀಡಬೇಕು ಎಂಬುದನ್ನು ತಿಳಿಸುತ್ತಾರೆ. ಹಾಗಾಗಿ ಪ್ರಿಯರೇ, ಇಂದಿನ ಶುಭ ಸಂದೇಶದ ಮೂಲಕ ನಾವು ಕಲಿತುಕೊಳ್ಳಬೇಕಾದದ್ದು, ನಮ್ಮ ಮೊದಲ ಆದ್ಯತೆ ನಮ್ಮ ದೇವರು. ಏಕಾಗ್ರತೆಯಿಂದ ನಾವು ಮುಂದೆ ಸಾಗಬೇಕಾಗಿದೆ. ನಮ್ಮ ಗುರಿಯನ್ನು ಮುಟ್ಟಲು ನಾವು ಏಕಾಗ್ರತೆಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಮುಂದೆ ಸಾಗಬೇಕಾಗಿದೆ. ಶೋಧನೆಗಳಿಗೆ ಒಳಗಾಗಿ ನಾವು ಪ್ರಾಪಂಚಿಕ ವ್ಯಾಮೋಹಗಳಿಗೆ ಒಳಗಾದರೆ ಕ್ರಿಸ್ತನ ಹಿಂಬಾಲಕರಾಗಲು ಸಾಧ್ಯವೇ ಇಲ್ಲ.
ಏಕಚಿತ್ತದಿಂದ ಒಂದೇ ಮನಸ್ಸಿನಿಂದ ದೇವರನ್ನು ಹಿಂಬಾಲಿಸಬೇಕು. ಮೊದಲ ಸ್ಥಾನವನ್ನು ನಮ್ಮ ಸೃಷ್ಟಿಕರ್ತ ದೇವರಿಗೆ ನೀಡಬೇಕು ಎಂದು ಕ್ರಿಸ್ತ ನಮ್ಮಿಂದ ಬಯಸುತ್ತಾರೆ. ಹಾಗಾಗಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಇಂದು ನಮ್ಮ ಆದ್ಯತೆ ಏನು? ಯಾರಿಗೆ ಮೊದಲ ಸ್ಥಾನವನ್ನು ನೀಡಿದ್ದೇವೆ? ನಮ್ಮ ಸೃಷ್ಟಿಕರ್ತ ದೇವನಿಗೂ, ನಮ್ಮ ರಕ್ಷಕ ಕ್ರಿಸ್ತನಿಗೂ, ಅಥವಾ ಈ ಪ್ರಾಪಂಚಿಕ ವ್ಯಾಮೋಹಕ್ಕೂ? ಹಾಗಾಗಿ ಈ ಬಲಿಪೂಜೆಯಲ್ಲಿ ಪ್ರಭು ಕ್ರಿಸ್ತ ನಮ್ಮ ವಿಶ್ವಾಸವನ್ನು ಭದ್ರಪಡಿಸಲಿ. ಅಚಲವಾದ ನಿಷ್ಠೆ, ಪ್ರಾಮಾಣಿಕತೆ ನಮ್ಮಲ್ಲಿ ಮನೆ ಮಾಡಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.